ಆಮೇಲೆ ಇದು ಇಂಡಿಕೇಟರ್ ಮತ್ತು LED ಐತೆ. ಹಾಯ್ ಹಲೋ ನಮಸ್ತೆ. ನಾ ಇವತ್ತು ಸಂತೋಷ್ ಅವ್ರ ಮನೆಗೆ ಹೋಗ್ಕೊತೀನಿ. ಜಾಸ್ತಿ ದಿನ ಆಯಿತು ವ್ಲಾಗ್ಸೇ ಮಾಡಿಲ್ಲ. ಇವತ್ತೊಂದು ಬೈಕ್ ವ್ಲಾಗ್ ಮಾಡೋವಂತ ಅನಿಸಿತ್ತು, ಅದಕ್ಕೆ ಸಂತೋಷ್ ಅವ್ರ ಮನೆಗೆ ಹೋಗ್ಕೊತೀನಿ. ಬರ್ರಿ ಹೋಗೋವಂತ. ಕಮಾನ್ ಗಾಯ್ಸ್, ನಮ್ಮ ಸಂತು ಬಾಯ್ ಅವ್ರ ಮನೆಗೆ ಹೋಗೋಣ ಅಷ್ಟು ರಾಯಚೂರಿಗೆ ಬಂದೀವಿ. ನಮ್ಮ ಸಂತು ಬಾಯ್ ಅವ್ರ ಮನೆ ಇಲ್ಲೇ ಅದ. ಬನ್ನಿ ನಮ್ಮ ಸಂತು ಬಾಯ್ ಅವ್ರ ಮನೆಗೆ ಹೋಗಮ್ಮ. ಅವನ ಹತ್ರನೂ ಒಂದು RX ಅದ. ಯಾವಾಗೂ ಸಂತೊಂದು RX ಅದ ಅಂತ ಹೇಳ್ತಿರ್ತೀನಲ್ಲ, ಒಂದು RX ತೋರಿಸ್ತೀನಿ ಬರ್ರಿ ಹೆಂಗಾದಂತ. ಒನ್ ಆಫ್ ದ ಬೀಸ್ಟ್. ಅದು ನಮ್ಮ ಸಂತೋಷ್ ಅವ್ರ ಮನೆ. ಇದು ಬಸವ ಹಾಸ್ಪಿಟಲ್. ಇದು ನೋಡ್ರಪ್ಪ ನಮ್ಮ ಸಂತು ಅವ್ರ ಮನೆ. ಸಂತೋಷ್ ಅವ್ರ ಮನೆಗೆ ಬಂದೀವಿ. ಸಂತು, ಇದೇ ಸಂತನ್ ಬೈಕು. ಫುಲ್ ರೆಡಿ ಆಗ್ಬಿಟ್ಟಾನ. ಇದೇ ನೋಡ್ರಪ್ಪ ನಮ್ಮ ಸಂತನ್ ಬೈಕು. ಎಷ್ಟು ಚಕ್ಕನಾಗತ್ತದ ಗಾಡಿ. ಎಲ್ಲ ಫುಲ್ ಕಂಪ್ನಿಯಿಂದ ಬಂದಿದ್ದಲ್ಲ ಸಂತ. ಇವಾಗಿನವರೆಲ್ಲ ಏನಂತಾರೆ ಗೊತ್ತಾ, ಮಗ ಮಾಡ್ಸಿರ್ತಾನಪ್ಪ ಗಾಡಿ ಅಂತಾರ. ಹೌದಲ್ಲ? ಮಾಡ್ಸಿನಿ ಇಲ್ಲ ಅಂತಿಲ್ಲ. ಗಾಡಿದು ಏನಂತಂದ್ರೆ ಇದು ಸ್ಟಾಕ್ ಕಂಡೀಷನ್ ಐತೆ ಗಾಡಿ. ಏನ್ ಮ್ಯಾಕ್ ವೀಲ್ಸ್ ಆಯ್ತು, ಹ್ಯಾಂಡಲ್ ಚೇಂಜ್ ಮಾಡೋದಾಗ್ಲಿ, ಆಮೇಲೆ ಸೈಲೆನ್ಸರ್ ಒಬ್ಬೊಬ್ರು ಕ್ಯಾಟ್ ಸೈಲೆನ್ಸರು, ಆಮೇಲೆ ಕ್ಯಾಟ್ನಾಗ ಇದು ಆಲ್ಟರ್ ಮಾಡ್ತಾರ, ಆಮೇಲೆ ಚೇಂಬರ್ ಸೈಲೆನ್ಸರ್ ಹಾಕ್ತಾರ. ಸೊ ನಂದೇನೈತೆ ಆಸ್ ಪರ್ ಕಂಪ್ನಿದು ಏನೈತೆ ಅದೇ ತರ ಇಟ್ಟಿನಿ, ಸ್ಟಾಕ್ ಕಂಡೀಷನ್ ಐತೆ. ಇದರಲ್ಲಿ ನಾನು ಏನೇನು ಚೇಂಜಸ್ ಮಾಡ್ಸೀನಿ ಅಂತಂದ್ರೆ ನನ್ನ ಮಾಡಿಫಿಕೇಶನ್ ಬಗ್ಗೆ, ಇದು ಅಲೆಜನ್ ಬಲ್ಬ್ ಬರ್ತದೆ ಗಾಡಿಗೆ. ಹೌದು, ಇದು ಎಕ್ಸ್ಲೇಟರ್ ಮೇಲೆ ನಡೀತಾ. ನಾನು 4LB ಬ್ಯಾಟ್ರಿ ಹಾಕ್ಸ್ಬಿಟ್ಟು LED ಮಾಡ್ಸೀನಿ. ಇಲ್ಲಿ ನೋಡ್ಬೋದು ನೀವು, ಪಾಸಿಂಗ್. ಅದಾದ್ಮೇಲೆ ತಳಗಡೆ ಇಲ್ಲಿ ನೋಡಿ ಪರೀಕ್ಷೆ ನಿನ್ನ ಇದು ಹಾಕ್ಸಿ ನೋಡು. ಏನಪ್ಪ ಅಂದ್ರೆ ಫಾಗ್ಲೈಟ್ಸ್. ಅಂದ್ರೆ ಇವಾಗ ಏನ್ ಗೊತ್ತಾ ಸಂತು, ಮೊದಲು ಶೋರೂಮಿಂದ ಬಂದ್ರೆ ಭಾಳ ಡಲ್ ಇರ್ತದೆ, ಡಿಮ್. ಸೊ ನಮಗ ಸ್ವಲ್ಪ ವ್ಯೂ ಕ್ಲಿಯರ್ ಇರಲಿ ನೈಟ್ ಅಂತೇಳಿ ನಾನು ಇದು ಹಾಕ್ಸಿನಿ ಎಕ್ಸ್ಟ್ರಾ. ಬಿಟ್ರೆ ನಾನು LED, ಆಮೇಲೆ ಇದು ಇಂಡಿಕೇಟರ್ ಮತ್ತೆ LED ಐತೆ. ಇದು ಆಕ್ಚುಲಿ ಇದು ಮಸ್ತ್ ಅದ ನೋಡಲ್ಲ, ಬರ್ತದ. ಅಲೆಜನ್ದು ಇಷ್ಟು ಜಾಸ್ತಿ ಫೋಕಸ್ ಇರಲ್ಲ ಲೈಟ್. ಎಷ್ಟು ಫೋಕಸ್ ಅದ, ನೈಟ್ ಇನ್ನ ಫೋಕಸ್ ಬರ್ತದಲ್ಲಿ. ಇದು ಶೈನಿಂಗ್ ನಾನು ಇದು ಕ್ರೋಮ್ ಇದೆ ಆಕ್ಚುಲಿ ಹಳೇದು. ಮತ್ತೆ ನಾನು ಒಯ್ದು ಹೈದರಾಬಾದ್ನಾಗ ಕ್ರೋಮ್ ಮಾಡ್ತಾರ. ಅದು ಎಲ್ಲಲ್ಲ ಹೈದರಾಬಾದ್ ಚುನುಮಯ ಅಂತೇಳಿ ಒಬ್ರು ಇದಾರ, ಅವ್ರು ಕ್ರೋಮ್ ಮಾಡ್ತಾರ. ಅಲ್ಲಿ ಒಂದ್ಸಲ ನೆಕ್ಕಲ್ಲಿ ಮಾಡಿಸಿದ್ದೆ ಎಲ್ಲ ಗಾಡಿನ. ಇದು ಇಂಜನ್ ಹಿಂಗ್ ಇರಂಗಿಲ್ಲ. ಇಂಜನ್ ಗಾಡಿ ಜೊತೆಗೆ ಬಂದಿರೋದು ಆಕ್ಚುಲಿ ಈ ಕಲರಲ್ಲಿ ಇರುತ್ತಾ ಕಂಪ್ಲೀಟ್. ಸೊ ನಾನು ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ನಾನೇನ್ ಮಾಡೀನಿ ಪರಿ ಇದನ್ನ ನೆಕ್ಕಲ್ ಮಾಡ್ಸೀನಿ. ಕ್ಲಚ್ ಕವರು ಮತ್ತೆ ಆಯಿಲ್ ಪಂಪ್ ಕವರು ಇದಷ್ಟೇ ಬಫಿಂಗ್ ಮಾಡ್ಸೀನಿ. ನೋಡ್ಬೋದು ಇದು ಬಫಿಂಗ್, ಇದಕ್ಕೆ ಬಫಿಂಗ್ ಅಂತಾರ, ಇದು ನೆಕ್ಕಲ್ ಅಂತಾರ. ಇದಕ್ಕೆ ಸ್ವಲ್ಪ ಚೇಂಜಸ್ ಐತೆ. ಇದು ಡಲ್ ಶೈನಿಂಗ್ ಇರ್ತದ, ಇದು ಸ್ವಲ್ಪ ಮಿರರ್ ಫಿನಿಶಿಂಗ್ ಇರ್ತದ, ಇದಕ್ಕೆ ಕ್ರೋಮ್ ಅಂತಾರ. ಅದಾದ್ಮೇಲೆ ನನ್ನ ಬೈಕ್ ಸ್ಪೆಷಾಲಿಟಿ ಏನಂತಂದ್ರೆ ನಂದೊಂದು ಸೌಂಡು. ಅದಾದ್ಮೇಲೆ ಇನ್ನೊಂದು ಹೆಲ್ಮೆಟ್ ಲಾಕ್ ನೋಡ್ಬೋದು. ಇದು ಭಾಳ ರೇರ್, ಯಾವ ಗಾಡಿಗೆ ಇರಲ್ಲ. ಗಾಡಿ ಅವಾಗ ಮ್ಯಾನುಫ್ಯಾಕ್ಚರ್ ಆಗಿ ಗಾಡಿ ಜೊತೆ ಕೊಡ್ತಿದ್ರು, ಅದನ್ನ ಯಾರು ಮೇಂಟೈನ್ ಮಾಡಲ್ಲ. ಸೊ ನಾನು ಇದಿರಲಿ ಅಂತೇಳಿ ಇದೊಂದು ಇಟ್ಟಿನಿ. ಇದು ಹೆಲ್ಮೆಟ್ ಲಾಕು, ಸಾರಿ ಗಾರ್ಡ್. ಇದು ಗಾಡಿ ಪರಿ ಇನ್ನೊಂದೇನು ಗೊತ್ತದ,
ಗಾಡಿ 1985 to 1996 ತನ ಇತ್ತು. ಮ್ಯಾನುಫ್ಯಾಕ್ಚರ್ 1996 ಬ್ಯಾನ್ ಮಾಡಿದ್ರು. ಓಕೆ, ಅಂದ್ರೆ 96 ಬ್ಯಾನ್ ಆಗಿದ್ದು ಗಾಡಿ. 96 ಬ್ಯಾನ್ ಆಗಿದೆ. 1985 to 1996. ನನ್ನ ಗಾಡಿ ಮಾಡೆಲ್ ಬಂದ್ಬಿಟ್ಟು 1991 ಮಾಡೆಲ್. 91 ಅಂದ್ರೆ ಫಸ್ಟ್ ಓನರ್ ಪಪ್ಪನೇ ತಗೊಂಡಿದ್ದು. ನಮ್ಮ ಫಾದರ್ ಹೆಸರಲ್ಲೇ, ನಮ್ಮ ಅಪ್ಪನ ಹೆಸರಲ್ಲೇ ಐತೆ ಅವರು. ಅದೇ ಅಂದ್ರೆ ಏನ್ ಗೊತ್ತಾ ಸಂತು, ಇಷ್ಟು ಮೇಂಟೈನ್ ಮಾಡಿದಂದ್ರೆ ಅದು ಗ್ರೇಟ್. ಅಲ್ಲಿ ಬೇರೆಯವ್ರದೆಲ್ಲ ಗಾಡಿಗಳು ಇರ್ತಾವ, 3rd ಓನರ್ 4th ಓನರ್ ದಾಟಿ ಬಿಟ್ಟಿರ್ತಾನ ಓನರ್ ಅವನು. ಫಿಫ್ತ್ ಓನರ್ ಗಾಡಿ ಏನಂದ್ರೆ ನೀಟ್ ಇಟ್ಟಿರಲ್ಲ. ಇದೂನು ಗಾಡಿಗೆ ಬಂದಿರಲ್ಲ ಕೆಳಗ. ಯಾವ್ದು ಬಂಪರ್ ಬಟರ್ಫ್ಲೈ ಬಂಪರ್ ಬರ್ತದ. ನಾನಿದು ಎಕ್ಸ್ಟ್ರಾ ನಾನು ಹಾಕ್ಸಿನಿ, ಲುಕ್ ಚೆನ್ನಾಗಿ ಕಾಣುತ್ತೆ. ಹೌದು, ಚೆನ್ನಾಗಿ ಕಾಣಕತ್ತ. ಇದು ಹಾಕ್ಸಿದಾಗ ಬಟರ್ಫ್ಲೈ ಬಂಪರ್ ಕೊಡಲ್ಲ. ಹೌದೌದು, ಸ್ಟ್ರೇಟ್ ಬಂಪರ್ ಹಾಕಿ ಇದು ನಾನು ಇಂಜನ್ ಗಾರ್ಡ್ ಹಾಕ್ಸಿನಿ. ಇದ್ರಾಗ ನಾನು ಒಂದು 3 to 4 ಐಟಮ್ಸ್ ಮಾಡಿಫಿಕೇಶನ್ ಮಾಡೀನಿ. ಪರ್ ಏನ್ ಗೊತ್ತದ, ಒಂದು ಇಂಜನ್ ಗಾರ್ಡು, ಒಂದು LED ಲೈಟು, ಫಾಗ್ ಲೈಟು. ಅದು ಬಿಟ್ರೆ ಒಂದು ಸ್ವಲ್ಪ ಸೌಂಡ್ ಅಂದ್ರೆ ನಮ್ದು ಅಲ್ಟಾ ಮಫ್ಲರ್ ನಮ್ಮ ಫಾದರ್ ಓಡಿಸಿದ್ರೆ ಅವಾಗ್ಲಿಂದ ಇದೇ ಸೌಂಡ್ ಐತೆ. ಓಕೆ, ನಿಂಗೆ ಒಂದ್ಸಲ ನಾನು ಸೌಂಡ್ ತೋರಿಸ್ತೀನಿ, ನೋಡಿ ಹೆಂಗೈತೆ. ಚಾಲು ಮಾಡಿ ನೋಡೋಣ. ಹೆಲ್ಮೆಟ್ ಸೌಂಡ್ ನೋಡೋಣ ಒಂದ್ಸಲ. ಚಾಲು ಮಾಡು. 6 ಹೋಲ್ ಸೈಲೆನ್ಸರ್ ಅಂತ ಇದಕ್ಕೆ. 6 ಹೋಲ್ ಸೈಲೆನ್ಸರ್ ಬೈಕ್ ಮ್ಯಾನುಫ್ಯಾಕ್ಚರ್ ಗಾಡಿ ಜೊತೆಗೆ ಬಂದಿರೋದು 6 ಹೋಲ್ ಸೈಲೆನ್ಸರ್. ಇದನ್ನ ನಾನು ಮಫ್ಲರ್ ಆಲ್ಟರ್ ಮಾಡಿದ್ರೆ ಈ ಸೌಂಡ್ ಬರ್ತದೆ, ನೋಡೋಣ ಒಂದ್ಸಲ. ಅದೂನು ಎಷ್ಟು ಸಕ್ಕನಾಗತ್ತದಲ್ಲ, ಅದನ್ನು ಕ್ರೋಮ್ ಮಾಡಿಸಿತ್ತಲ್ಲ. ಇದಕ್ಕೆ ನಾನು ಕ್ರೋಮ್ ಮಾಡಿಸಿದ್ದೆ, ಯಾಕಂದ್ರೆ 38, 39 ಇಯರ್ಸ್ ತನ ಡಲ್ ಆಗ್ತಾವ. ಸೊ ಅದನ್ನ ನಾನು ಇನ್ನೊಂದ್ಸಲ ಮತ್ತೆ ಮಿರರ್ ಫಿನಿಶಿಂಗ್ ಆಗಿ ಇದು ಮಾಡ್ತೀನಿ, ನಾನು ಕ್ರೋಮ್ ಮಾಡ್ತೀನಿ. ಇವೆಲ್ಲ ಟೂಲ್ ಬಾಕ್ಸ್, ಇವೆಲ್ಲ ಎಕ್ಸ್ಟ್ರಾ ಟೂಲ್ ಬಾಕ್ಸ್ ಗಾಡಿ ಜೊತೆಗೆ ಬರುತ್ತಾ. ಇದು 5 ಸ್ಪೀಡಿಂದು RX 135 5 ಸ್ಪೀಡಿಗೆ ಬರುತ್ತಾ. ಇದು ಸ್ಪೇಸ್ ಜಾಸ್ತಿ ಇರ್ತದೆ ಅಂತೇಳಿ ನಾನು ಇದು ಹಾಕ್ಸಿನಿ. ಓಕೆ, ಇದ್ರಾಗ ನೋಡು ಸ್ಪೇಸ್, ನೀನು ಏನಾದರೂ 2 ಆಯಿಲ್ ಪೌಚು ಆಮೇಲೆ ಎಲ್ಲ ಇಡ್ಬೋದು. ನೀನು ನೋಡ್ಬೋದು ಬಟ್ಟೆ. ಆಮೇಲೆ ಇದು ಆಯಿಲ್ ಪೌಚು ಕಂಪಲ್ಸರಿ. ಟ್ಯಾಂಕ್ನಾಗ ನೀವು ಪೆಟ್ರೋಲ್ ಜೊತೆಗೆ ಇದು ಆಯಿಲ್ ಮಿಕ್ಸ್ ಮಾಡಬೇಕು. ನಂದು ಆಲ್ರೆಡಿ ಇದು ಒಂದು ಬ್ಲೂ ಕಲರ್ ಪೈಪ್ ಕಾಣಕತ್ತದಲ್ಲ ನಿನಗೆ ಇಲ್ಲಿ. ಹೌದು, ಇದು ಬ್ಲೂ ಕಲರ್ ಪೈಪ್, ಈ ಸಣ್ಣ ಪೈಪ್. ಇದ್ರಂಗೆ ಆ ಸೈಡ್ ಒಂದು ಬಾಕ್ಸ್ ಅದ. ಇಂಥದ್ದು ಫುಲ್ 1 ಲೀಟರ್ ಆಯಿಲ್ ಹಾಕಿರ್ತೀವಿ. ಅದು ಸರ್ಕ್ಯುಲೇಷನ್ ನಾವು ಎಕ್ಸ್ಲೇಟರ್ ಹೆಂಗ್ ಕೊಡ್ತೀವಿ, ಪಂಪ್ಲಿಂದ ವರ್ಕ್ ಆಗಿ ಕಾರ್ಬೇಟರ್ಲಿಂದ ಪಿಸ್ಟನಿಗೆ ಸಪ್ಲೈ ಆಗ್ತದ. ಓಕೆ, ಸೊ ಇಫ್ ಇನ್ ಕೇಸ್ ನಾವ್ ಎಲ್ಲಾದ್ರೂ ಲಾಂಗ್ ಹೋಗ್ತೀವಿ, ಸ್ವಲ್ಪ ರ್ಯಾಶ್ ಆಗಿ ಓಡಿಸ್ತೀವಿ ಅಂತಂದ್ರೆ ನಮ್ಮ ಸೇಫ್ಟಿಗೆ ನಾವು ಟ್ಯಾಂಕ್ನಾಗ ಯೂಸ್ ಮಾಡ್ಬೋದು. ಅಂದ್ರೆ ಇದು ಎಷ್ಟು ಒಂದು ಪ್ಯಾಕೆಟ್ ಆಗಿ ಎಷ್ಟು ಇರ್ತದೆ, ಎಷ್ಟು ಲೀಟರ್ ಆಯಿಲ್ ಹಾಕ್ಬೇಕು? 1 ಲೀಟರ್ಗೆ 40 ml ನಾವು ಯೂಸ್ ಮಾಡ್ತೀವಿ. ಓಕೆ, ಇಲ್ಲ ನಾನು ಇನ್ನೂ ಸ್ವಲ್ಪ ರ್ಯಾಶ್ ಆಗಿ ಗಾಡಿ ಓಡಿಸ್ತೀನಿ, ಜಾಸ್ತಿ ಲಾಂಗ್ ಹೋಗ್ತೀನಿ ಅಂದ್ರೆ 160 ml ಯೂಸ್ ಮಾಡ್ಬೋದು. ಜಾಸ್ತಿ ಯೂಸ್ ಮಾಡಿದ್ರೆ ಸ್ಪಾರ್ಕ್ ಪ್ಲಗ್ ಹೋಗೋ ಚಾನ್ಸಸ್ ಇರ್ತದ. ಸೊ ಹಂಗಾಗಿ ನಾನು 60 ml ಯಾವಾಗೂ ಎಮರ್ಜೆನ್ಸಿ ಅಂತ ಇಟ್ಟಿರ್ತೀನಿ. ನಂಗೆ ಆಲ್ರೆಡಿ ಎಲ್ಲಿ ಸಿಗಂಗಿಲ್ಲ ಏನಲ್ಲ ಸಂತ ಇದು ನಮ್ಮ ಇಂಡಿಯಾ ಈ ಕಡೆ ನಮ್ಮ ರಾಯಚೂರು ಸೈಡ್ ಎಲ್ಲ ಸಿಗ್ತದ ಆಲ್ಮೋಸ್ಟ್ ಆಲ್. ಅಂದ್ರೆ ಭಾಳ ಹೆಂಗಾದ್ರೂ ಆಗಲಿ ಸೇಫ್ಟಿಗೆ ಅಂತ ಇಡ್ಬೇಕು, ಜಲ್ದಿ ಸಿಗಲ್ಲ ಪೌಚಲ್ಲಿ. ನಾನು ಹಂಗಾಗಿ ನಾನು ಏನು ಮಾಡೀನಿ ಅಂದರೆ ನಾನು ಆಯಿಲ್ನ ಮೇಂಟೈನ್ ಮಾಡ್ತೀನಿ ಯಾವಾಗಲೂ. ಸೊ ನಾವು ಇಲ್ಲ ಅಂದ್ರೂ ಭೀ ಸೊ ಇದ್ರಾಗ ಆಲ್ರೆಡಿ ಸರ್ಕ್ಯುಲೇಷನ್ ಇರ್ತದ. ಇಫ್ ಇನ್ ಕೇಸ್ 2T ಆಯಿಲ್ ಅನ್ನೋದು ಏನು ಐತಲ್ಲ, ಈ ಕಾನ್ಸೆಪ್ಟ್ 2T ಆಯಿಲ್ ಹಾಕ್ಲಾರ್ದು ಬರೀ ಪೆಟ್ರೋಲ್ ಹಾಕಿ ಓಡಿಸಿದ್ರೆ ಕಂಪ್ಲೀಟ್ ಇಂಜನ್ ಸೀಸ್ ಆಗಿಬಿಡ್ತದ. ನಿಮಗೆ ಮತ್ತೆ ಗಾಡಿನೇ ಮೂವ್ ಆಗಲ್ಲ, ಪಿಸ್ಟನ್ ಸೌಂಡ್ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಇವಾಗ ಇದೇನು ಹಾಕಿದಲ್ಲ, ಇದು ಏನಂತಾರ ಮಫ್ಲರ್. ಇದು ಗಾಡಿ ಜೊತೆಗೆ ಬಂದಿದ್ದ? ಗಾಡಿ ಇಲ್ಲ, ಗಾಡಿ ಜೊತೆಗೆ ಬಂದಿರೋದು ಸೌಂಡ್ ಸಿಮಿಲರ್ ಇರುತ್ತಾ. ನಿಂಗೆ ಅದೊಂದು ನಾನು ತೋರಿಸ್ತೀನಿ, ಮಫ್ಲರ್ ಹಾಕಿ ತೋರಿಸ್ತೀನಿ ಹೆಂಗಿರುತ್ತ ಸೌಂಡ್ ಅಂತ. ಆದ್ರೆ ಇಷ್ಟು ಸ್ವಲ್ಪ ಲೌಡ್ ಕ್ರಿಸ್ಪಿ ಇರಲ್ಲ, ಅದು ಸ್ವಲ್ಪ ಸೌಂಡ್ ಡಲ್ ಇರ್ತದ, ಸ್ಮೂತ್ ಸೌಂಡ್ ಇರ್ತದ. ಇದೇನಾದಲ್ಲ, ನಮ್ಗೆ ಆಲ್ಟರ್ ಮಾಡ್ಕೊಂಡು ನಮ್ಗೆ ಬೇಕಿದ್ದು ನಾವು ಮಾಡ್ಕೋಬಹುದು. ಅದು ಬಿಟ್ರೆ ಇವಾಗ ಎಕ್ಸ್ಟ್ರಾ ಏನ್ ಮಾಡಿಫೈ ಆಗದ ಗಾಡಿ ಒಳಗೆ, ಇಂಜನ್ದಾಗ್ಲಿ ಲೈಕ್ ಸ್ಪೀಡಿಂದಾಗ್ಲಿ? ಸ್ಪೀಡ್ ಎಷ್ಟು ಹೋಗ್ತದ, ಮೈಲೇಜ್ ಎಷ್ಟು ಕೊಡ್ತದ? ನನ್ನ ಗಾಡಿ ಇದರಲ್ಲಿ ನಾನು ಏನಂತ ಚೇಂಜ್ ಮಾಡೀನಂದ್ರೆ ಪರಿ ನೋಡಿ ನೀನು, ಇದು ಕಾರ್ಬೇಟ್ರು ಜಪಾನ್ ಕಾರ್ಬೇಟ್ರು ಬರ್ತದೆ ಗಾಡಿ ಜೊತೆಗೆ. ಜಪಾನ್ ಕಾರ್ಬೇಟ್ರು ಐತೆ ನನ್ನ ಕಡೆ, ಅದನ್ನು ರನ್ನಿಂಗ್ ನಂಬರ್ 1 ಐತೆ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ನಾನು ಸ್ವಲ್ಪ ಚೇಂಜಸ್ ಇಲ್ಲ ಅಂತೇಳಿ 26 mm ಅಂತೇಳಿ ಮಾರ್ಕೆಟ್ನಾಗ ಬಂದದ ಮಿಕ್ಯುನಿ ಕಂಪ್ನಿ ಕಾರ್ಬೇಟ್ರ್. ಇವಾಗ ತೋರಿಸ್ತೀನಿ. ಈಗ ಇದು ಕಾರ್ಬೇಟ್ರ್ ನೋಡಕತ್ತಿದಲ್ಲ, ಇದು 26 mm ಕಾರ್ಬೇಟ್ರ್ ಅಂತಾರ. ಕಂಪ್ನಿ ಬಂದಿರೋದು ಇದಕ್ಕಿಂತ ಸ್ವಲ್ಪ ಸಣ್ಣದಿರ್ತದ, ಸ್ಲೈಡ್ ಸಣ್ಣದಿರ್ತದೆ. ಇದು ಸ್ವಲ್ಪ ಸ್ಲೈಡ್ ದೊಡ್ಡದೈತೆ. ಇದ್ರ ನಾನು ಹಾಕಿದ ರೀಸನ್ ಏನಂದ್ರೆ, ಏನೋ ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ಹೇಳಕತ್ತಿದ್ರು, ಚೆಕ್ ಮಾಡಮ್ ಅಂತೇಳಿ ಹಾಕಿನಿ. ನನಗೆ ಹೈವೇ ಒಳಗೆ 40 to 60, 70 ಸ್ಪೀಡ್ ಹೋದ್ರೆ 45 ಮೈಲೇಜ್ ಬರಕತ್ತದ ಈ ಕಾರ್ಬೇಟ್ರ್ ಹಾಕಿದ. 45 ಬರಕತ್ತದ. ಅದಾದ್ಮೇಲೆ ನೀನು ರೀಡ್ ವಾಲು RX 100 ಇಲ್ಲ, ನಂದು ಸೋಗಂದ್ ಹಾಕಿನಿ. ಪರ್ಫಾರ್ಮೆನ್ಸ್ ಸ್ವಲ್ಪ ಚೆನ್ನಾಗಿರಲಿ ಹೈ ಸ್ಪೀಡ್ನಾಗ ಅಂತೇಳಿ. ಹಂಗಾಗಿ ಎರಡು ಚೇಂಜ್ ಮಾಡಿದಕ್ಕೆ ಪರ್ಫಾರ್ಮೆನ್ಸ್ ಚೆನ್ನಾಗೈತೆ. 110, 115, 120 ತನಕ ಹೋಗುತ್ತಾ ಮ್ಯಾಕ್ಸಿಮಮ್. ಸಾಕು 120 ತನಕ ಹೋಗುತ್ತಾ. ನಾನೇನಂತೀನಿ ಅಂದರೆ 98cc ಗಾಡಿ
ಅಪ್ ಟು 80 to 90 95 ನಿಮ್ಗೆ ಕಂಟ್ರೋಲ್ ಮಾಡೋಷ್ಟು ಇದ್ರೆ ಓಡಿಸ್ರಿ. ಇಲ್ಲ ಅಂದ್ರೆ ಹಂಗೆ ಜಾಸ್ತಿ ಓಡಿಸ್ರಿ ಏನಾಗುತ್ತಾ ಲೈಫ್ ಕಡಿಮೆ ಆಗ್ಬಿಡುತ್ತೆ ಇಂಜನ್ದು. ಹಂಗಾಗಿ 80 to 90 ಕರೆಕ್ಟ್ ಇರ್ತದ ಸ್ಪೀಡ್ ಲಿಮಿಟ್. ಇಲ್ಲ 40 to 60 ತನಕ ಓಡಿಸಿದ್ರೆ ಮೈಲೇಜ್ ಚೆನ್ನಾಗಿ ಬರ್ತದೆ ನಿಮ್ಗೆ. ವಿತ್ ಈ ಮಫ್ಲರಿಗೆ ನಿಮ್ಗೆ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು 40 to 45 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಲ್ಲಾರು ಅಂತಾರಪ್ಪ RX100 ಅಂದ್ರೆ 20 ಕೊಡ್ತದ 30 ಕೊಡ್ತದ ಮೈಲೇಜ್ ಕೊಡ್ತಾವ. ಆದ್ರೆ ಇದ್ರಾಗ ಸೈಲೆನ್ಸರ್ ಚೇಂಜ್ ಮಾಡಿದೆ ಅದಾದ್ಮೇಲೆ ರ್ಯಾಶ್ ಆಗಿ ಓಡಿಸಿದೆ ಅಂದ್ರೆ 15 ಕೊಡ್ತಾವ ಗಾಡಿ, 15-20 ಕೊಡ್ತಾವ. ನಂದೇನಾದ ಅಂದ್ರೆ ಸ್ವಲ್ಪ ಇದ್ದದ್ರಾಗ ನೀಟ್ ಇಟ್ಟಿನಿ. ಆಮೇಲೆ ನಿಂಗೆ ಇನ್ನೊಂದು ಹೇಳಿದೆ ನೋಡು, ಇವಾಗ ಜಸ್ಟ್ 2T ಆಯಿಲ್ ಅಂತೇಳಿ. ಹೌದು, ಇದಾದಲ್ಲ ಓಕೆ. ಇಲ್ಲಿ ಒಂದು ಬಾಟಲ್ ಇರುತ್ತೆ, ಇದ್ರಾಗ ನಾವು 2T ಆಯಿಲ್ ಹಾಕಿದ್ರೆ ಇಲ್ಲಿ ಗೇಜ್ ಫುಲ್ಲು ಆಫ್ ತೋರಿಸ್ತದ. ಈ ಆಯಿಲಿಂದ ಅಲ್ಲಿ ಇಂಜನಿಗೆ ಸಪ್ಲೈ ಆಗ್ತದ. ಮೇನ್ ನಮ್ಗೆ ಇದೇ ಆಯಿಲ್. ಸೊ ನಾನು ಇಫ್ ಇನ್ ಕೇಸ್ ಈ ಆಯಿಲ್ ಇಲ್ಲ ಅಂದ್ರೆ ಬಿ ಅದು ಪೌಚ್ ತೋರಿಸಿದ್ನಲ್ಲ ನಿಮ್ಗೆ, ಆ ಪೌಚ್ನ ಹಾಕೋಬಹುದು ನಾವು ಟ್ಯಾಂಕಿಗೆ. ಅಂದ್ರೆ ಇದು ಯಾರು ಹಾಕ್ಸಿರಂಗಿಲ್ಲ ಗಾಡಿಗೆ ಇದು. ಆಲ್ಮೋಸ್ಟ್ ಅಲ್ಲಿ ಇದು ಯಾರು ಯೂಸ್ ಮಾಡಲ್ಲ. ಏನೋ ಯಾವಾಗ ಕೆಟ್ಟೋಗುತ್ತಾ ಗೊತ್ತಾಗಲ್ಲ ದಾರ್ಯಾಗ ಅಂತೇಳಿ ಜಾಸ್ತಿ ಜನ ಟ್ಯಾಂಕ್ನಾಗ ಯೂಸ್ ಮಾಡ್ತಾರ. ಟ್ಯಾಂಕ್ನಾಗ ಯೂಸ್ ಮಾಡಿದ್ರೆ ಫೈರಿಂಗ್ ಸರಿಗೆ ಬರಲ್ಲ. ಹಂಗಾಗಿ ನಾನು ಏನು ಮಾಡ್ತೀನಿ, ಇದನ್ನು ಯೂಸ್ ಮಾಡ್ತೀನಿ. ಲಾಂಗ್ ಹೋದ್ರೆ ಅಷ್ಟೇ ನಾನು ಎಮರ್ಜೆನ್ಸಿ ಸೇಫ್ಟಿಗೆ ಅಂತೇಳಿ ನಾನು ಪೌಚ್ ಯೂಸ್ ಮಾಡ್ತೀನಿ. ಇವಾಗ ಹೆಂಗ ಇದೆಲ್ಲ ಇಷ್ಟೆಲ್ಲ ರೀಸ್ಟೋರ್ ಮಾಡಿದಲ್ಲ, ಲಾಂಗ್ ಹೆಂಗ್ ಹೋಗ್ತದಪ್ಪ? ಲಾಂಗ್ ಹೋಗ್ತದ ಗಾಡಿ? ಲಾಂಗ್ ಹೋಗ್ತದ. ಲಾಂಗ್ ನೀವು ಎಲ್ಲಿಗೆ ಹೋಗ್ತದ. ಆದರೆ ಏನಾದ ಒಂದು ಸ್ಪೀಡ್ ಲಿಮಿಟ್ ಕಂಟ್ರೋಲ್ ಮಾಡ್ಕೋಬೇಕು. ಆಮೇಲೆ ಒಂದು 60 ಕಿಲೋಮೀಟರ್ಸ್ ಆದಮೇಲೆ ಒಂದು 15 ಮಿನಿಟ್ಸ್ ವೇಟ್ ಮಾಡಬೇಕು. ಯಾಕಂದರೆ 2 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಇಂಜನ್ ಇರ್ತದಲ್ಲ, ಸೊ ಹಂಗಾಗಿ ಜಲ್ದಿ ಹೀಟ್ ಆಗ್ತದೆ. 4 ಸ್ಟ್ರೋಕಿಗೆ ಅಂದರೆ ಅಷ್ಟೇನು ಜಲ್ದಿ ಇದಾಗಲ್ಲ. ಆದರೆ ಇದು 2 ಸ್ಟ್ರೋಕ್ ಇಂಜನ್, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ನೀವು ರ್ಯಾಶ್ ಆಗಿ ಕಂಟಿನ್ಯೂ ಆಗಿ ಓಡಿಸಿದ್ರೆ. ನಾನೇನಂತೀನಿ, ಸೇಫ್ಟಿ ಪರ್ಪಸ್ ನೀವು ಒಂದು 50 to 60 ಕಿಲೋಮೀಟರ್ಸ್ ಕವರ್ ಆದಮೇಲೆ ಸ್ವಲ್ಪ ಒಂದು 5 to 10 ಮಿನಿಟ್ಸ್ ವೇಟ್ ಮಾಡಾದ್ಮೇಲೆ ನೀವು ಓಡಿಸಿದ್ರೆ ಏನಾದ ನಿಮ್ಮ ಗಾಡಿದೂ ಸೇಫ್ಟಿ ಇರ್ತದ, ನಿಮಗೂ ಸೇಫ್ಟಿ, ಗಾಡಿಯಲ್ಲಿ ಏನೂ ಆಗಲ್ಲ ಅಂತ ಅಷ್ಟೇ. ನೋಡ್ರಪ್ಪ, ಯಾರ್ಯಾರು RX100 ಇಟ್ಟಿರಿ ನಮ್ಮ ಬೈ ಹೇಳಾಗತ್ತಾನ. ಬಂದ್ಬಿಟ್ಟು NGK ಪ್ಲಗ್ ಹಾಕ್ತೀನಿ ನಾನು. NGK ಪ್ಲಗ್ಗು ಸೆಲ್ ಕಂಪ್ನಿದು 2T ಆಯಿಲ್ ಯೂಸ್ ಮಾಡ್ತೀನಿ. ಲೋಕಲ್ ಸಿಕ್ಕಿಲ್ಲ ಅಂತಂದ್ರೆ ಮ್ಯಾಕ್ ಅಂತೇಳಿ ನಿಂಗೆ ಮ್ಯಾಕ್ ಯೂಸ್ ಮಾಡ್ತೀನಿ. ಅದು ಯಾವಾಗ ಎಮರ್ಜೆನ್ಸಿಗೆ. ಇಲ್ಲಾಂದ್ರೆ ಗಾಡಿ ನನ್ನ ಪರ್ಫಾರ್ಮೆನ್ಸು ಸ್ಮೂತ್ನೆಸ್ ಅಂದ್ರೆ ಸೆಲ್ದು ಎಲ್ಲರಿಗೂ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಸೆಲ್ ನಮ್ಮ ಬ್ರ್ಯಾಂಡ್ ಕಂಪ್ನಿ. ರಾಯಚೂರು ಸೈಡ್ ಎಲ್ಲ ಇಲ್ಲ ಸೆಲ್ ಸಿಗಲ್ಲ. ನಾನು ಬೆಂಗಳೂರಲ್ಲಿ ಹೈದರಾಬಾದಿಗೆ ಹೋದಾಗ ತೊಗೊಂಬಂದು ಅದೇ ಯೂಸ್ ಮಾಡ್ತೀನಿ. ಯಾಕಂದ್ರೆ ಸೆಲ್ ನಾನು ಹಾಕ್ದಾಗಿಂದ ಗಾಡಿ ಭಾಳ ಸ್ಮೂತ್ ಐತೆ. ಆಮೇಲೆ ಇನ್ನೊಂದು ನೀನು ತೋರಿಸ್ತೀನಿ ಗಾಡಿದು ಬೇರೆದೆಲ್ಲ. ನೀನು ಬೇರೆ ಗಾಡಿ ಎಲ್ಲ ನೋಡ್ಬೋದು ಪರೀಕ್ಷಿತು. 2 ಸ್ಟ್ರೋಕ್ ಅಂದ್ರೆ ಭಾಳ ಸೌಂಡ್ ಇರ್ತದೆ ಇಂಜಿನ್. ಹೌದು, ನಂದು ಅಷ್ಟು ಸೌಂಡ್ ಇಲ್ಲ. ಸೊ ಪರವಾಗಿಲ್ಲ, ನಿಂಗೆ ಕಂಪೇರ್ ಮಾಡಿದ್ರೆ ಒಂದು 80% ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನ 20% ಸೌಂಡ್ ಐತೆ, ಇಲ್ಲ ಅಂತಿಲ್ಲ. ಒಂದು 80% ತನಕ ಸೈಲೆಂಟ್ ಐತೆ ಗಾಡಿ. ಇಲ್ಲ ಸೈಲೆಂಟ್ ಆದ ಎಲ್ಲ. ಯಾವಾಗ್ಲೂ ವಿಡಿಯೋನಾಗೆಲ್ಲ ನಮ್ಮ ಸಂತು ಹತ್ರ RX ಆದ ಅಂತ ಹೇಳ್ತಿರ್ತಿದ್ದಿ. ಒಂದ್ಸತಿ ತೋರಿಸ್ತೀನಿ ಏನಂತ ನನ್ನ ಗಾಡಿದು ಫ್ರಂಟ್ ಬ್ರೇಕ್ ಹಿಡಿದ್ರೆ ಲೈಟ್ ಬರ್ತದ. ಸೊ ಇದು ಆ್ಯಕ್ಚುಲಿ ಎಲ್ಲ ಮ್ಯಾನುಫ್ಯಾಕ್ಚರ್ ಜೊತೆಗೆ ಬಂದಿರೋದು, ಯಾರನ್ನ ಫಾಲೋ ಮಾಡಲ್ಲ. ಮುಂದೆ ಬ್ರೇಕ್ ಹಿಡಿದ್ರೆ ಇಂದ ಡೇಂಜರ್ ಲೈಟ್ ಬರ್ತದ. ಸೊ ಆಮೇಲೆ ಇನ್ನೊಂದು ರೇರ್ ಬ್ರೇಕು, ಇದು ರೇರ್ ಬ್ರೇಕ್ ಸ್ವಿಚ್ ಅಂತಾರೆ ನೋಡಿ. ಬ್ರೇಕ್ ಹೊಡೆದ್ರೆ ಲೈಟ್ ಬರ್ತದೆ. ರೈಟ್ ಎಲ್ಲ ಬೈಕಿಗೆ ಇರ್ತದ. ಸೊ ಜಾಸ್ತಿ ಜನ ಯೂಸ್ ಮಾಡಲ್ಲ. ನಾನು ಇಟ್ಟಿನಿ ನೋಡ್ದ, ಬ್ರೇಕ್ ಇಟ್ಟರು ಬಿ ನಿಂಗೆ ಲೈಟ್ ತೋರಿಸ್ತದೆ. ಇಲ್ಲ ಬಿಡೋಲ್ಲ, ಕರೆಕ್ಟ್ ಅದ. ನಾನು ಇದಾಕಿನಿ ಹಜಾರ್ಡ್ ಲೈಟ್. ಎಲ್ಲ ಪಾರ್ಕಿಂಗ್ ನಾವು ನಿಂದಿರಿಸಿದ್ರೆ ಹಜಾರ್ಡ್ ಲೈಟ್ ಬರ್ತದೆ. ಭಾರಿ ಯೂಸ್ ಆಗ್ತದೆ ಲಾಂಗ್ ಹೋಗ್ಬೇಕಾರಲ್ಲ. ಲಾಂಗ್ ಹೋಗ್ಬೇಕಾದ್ರೆ ಯೂಸ್ ಆಗ್ತದೆ. ನೋಡ್ಬೋದು ನೀವು ಇಲ್ಲಿ ಮೀಟ್ರಲ್ಲಿ. ನನ್ನ ಗಾಡಿ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನನ್ನ ಗಾಡಿಯಾಗ ಎಷ್ಟು ಎಲೆಕ್ಟ್ರಾನಿಕ್ ಇದಾವ ಎಲ್ಲ ಲೈಟ್ ಎಲ್ಲ ವರ್ಕಿಂಗ್. 1 2 3 ಇಂಡಿಕೇಟರ್ದು, ಇದು ಸ್ಪೀಡೋಮೀಟರ್ ವರ್ಕ್ ಐತೆ, ಕಿಲೋಮೀಟರ್ಸು, ಹಾರನ್ನು, ಇಂಡಿಕೇಟ್ರು, ಆಮೇಲೆ ಪಾಸಿಂಗ್ ಲೈಟು. ಆದ್ರೆ ಗಾಡಿ ನಿಂಗೆ ಯಾವ್ದು ಏನು ಎಲ್ಲಿ ಮಿಸ್ ಇಲ್ಲ, ಏನು ಮಿಸ್ಸೇ ಇಲ್ಲ ಅಲ್ಲಿ. ಇದ್ದಿದ್ರೆ ನಾನು ಯಾಕೆ ವಿಡಿಯೋ ಮಾಡ್ತಿದ್ದೆ ಹೇಳು? ಅಷ್ಟು ಪರ್ಫೆಕ್ಟ್ ಆದ ಸಂತುಬಾಯಿ ಗಾಡಿ ಅಂತ. ಏನಪ್ಪ ಈ ಮಕ್ಕಳು ಬರೀ ವಿಡಿಯೋನಾಗ ಸಂತೋಷ್ ಹತ್ರ ಗಾಡಿ ಆದ ಅಂತ ಹೇಳ್ತಾರೆ, ಒಂದ್ಸಲ ತೋರ್ಸಂಗಿಲ್ಲ. ಇವತ್ತು ನೋಡ್ರಪ್ಪ ನಮ್ಮ ಸಂತುಬಾಯ್ದಿದೆ ಬೈಕು, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟೆ. ಸಂತು ಹೆಂಗ ಒಂದ್ಸಲ ರೌಂಡಾನ ಹೋಗ್ಬರಮ್ಮ. ಫಸ್ಟ್ ಎಲ್ಲೇನು ಹೋಗಿ ಒಂದು ಟೀ ಕುಡಿಯಮಂತ. ನೋಡಿದ್ರಲ್ಲ, ಇದೇ ನಮ್ಮ ಸಂತುಬಾಯ್ದು RX100 ಹೆಂಗದ, ಸೂಪರ್ ಅಲ್ಲ. ನಿಮಗೂ ಯಾರನ್ನ RX100 ನಮ್ಮ ಸಂತುಬಾಯಿ ಅವ್ರು ಬೈಕ್ ಮಾಡ್ದಂಗೆ ಮಾಡಿಸ್ಬೇಕಂತಂದರೆ ಸಂತುನ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲೇ ರಾಯಚೂರಾಗಿರ್ತಾನೆ, ನೀಟಾಗಿ ಮಾಡಿಕೊಡ್ತಾನ. ಎಷ್ಟು ನೀಟಾಗಿ ಡೀಟೇಲ್ಸ್ ಹೇಳೋಣ ನೋಡ್ರಿ, ಹೆಂಗೆ ಕಾಣಾಗತ್ತದ ಬೀಚ್. ಹೌದು ಸಂತು? ಹೌದು ಪರಿ. ಗಾಡಿ ಯಾವಾಗೂ ನೋಡ್ಬೋದು ನೀವು, ವರ್ಷದ 365 ದಿನನೂ ಕ್ಲೀನೇ ಇರ್ತದ. ಮತ್ತೆ ಇವತ್ತೊಂದು ವಿಡಿಯೋಸ್ ಎಲ್ಲ ಕ್ಲೀನ್ ಮಾಡಕತ್ತೀನಿ ಅಂತ ಅನ್ಕೋಬೇಡ್ರಿ. ಎಲ್ಲರೂ ಹಂಗೆ ಅನ್ಕೊಂತಾರೆ ನೋಡು. ಇಲ್ಲ ಇವಾಗ ಯಾರನ್ನ ಬಂದು ನನ್ನ ಗಾಡಿ ನಿಂಗೆ ಮಾಡಿಸ್ಕೊಡ ಅಂತಾರಪ್ಪ, ಏನು ಮಾಡ್ತಿದ್ವಿ? ಮಾಡಿಸ್ಕೊಡ್ತೀನಿ. ಮಾಡಿಸ್ಕೊಡ್ತದೆ ಹೆಂಗೆ ಬೇಕಂತಂದ್ರೆ ಮಾಡಿಸ್ಕೊಡ್ತೀನಿ.
ನನಗೆ ಸ್ಟಾಕ್ ಕಂಡೀಷನ್ ಇಷ್ಟ, ಅದಕ್ಕೆ ನಾನು ಸ್ಟಾಕ್ ಇಟ್ಟೀನಿ. ಒಬ್ಬೊಬ್ರಿಗೆ ಮಾಡಿಫೈಡ್ ಬೇಕು, ಸ್ವಲ್ಪ ಹ್ಯಾಂಡಲ್ ಹೈಟ್ ಇರಬೇಕು, ವೈಡ್ ಹ್ಯಾಂಡಲ್ಲು, ಬೇರೆ ಅವ್ರದ್ದು ಟೇಸ್ಟ್ ಪ್ರಕಾರ ಅವ್ರು ಬಂದರೆ ನಾನು ಮಾಡಿಸ್ಕೊಡ್ತೀನಿ. ಬರ್ರಿ ಮಾಡ್ಸೋಣ ತಗೊಂಡು ನಂಬರ್ ಹಾಕ್ತೀನಪ್ಪ ಡಿಸ್ಕ್ರಿಪ್ಷನ್ನಾಗ, ಹಾಕ್ಲೇ ಬೇಡ. ಹೆಂಗೆ ನಡೀರಪ್ಪ ಒಂದು ರೈಡ್ ಹೋಗ್ಬರೋ ಅಂತ ಕಡೆ ಅಲ್ಲೇ ಸಂತು ಮೇನ್ ರೋಡಿಂದ ಹೋಗಮಂತ ನಾನು ಏನಲ್ಲ ಇದು ಬಟ್ಟೆಗಳು ಹಿಂಗೆ ಹಾಕಾರಲ್ಲ. ಗೊತ್ತಾ ಅಲ್ಲೇ ಇಷ್ಟು ದೊಡ್ಡ ಗಾಡಿ ಇಡೋದು ದೊಡ್ಡ ಮಾತಲ್ಲ ಅಲ್ಲಿ, ಇದನ್ನ ಮೇಂಟೈನ್ ಮಾಡೋದು ದೊಡ್ಡದು ನೋಡು. ಸುಮ್ಮನೆ ಅದೇನು ದೊಡ್ಡ ಆಗೋದಾದ ಗಾಡಿ ಇಡ್ತೀನಿ ಅಂತಂದ್ರೆ ಇವಾಗ ಏನು ಪೆಟ್ರೋಲ್ ಹಾಕ್ಸೋದು, ಆಯಿಲ್ ಹಾಕ್ಸೋದು, ಏನು ಇವು ಮೇಂಟೈನ್ ಮಾಡ್ಬೇಕು. ಗಾಡಿ ಏನು ಎಲ್ಲರೂ ಇಡ್ತಾರಪ್ಪ. Emotional damage. ಎಷ್ಟು ಡೌನ್ ಆದ कैसा है गाड़ी? मस्त है. ಏನು ಕಾಣಾಕತ್ತಾವ ನೋಡಿ ಎರಡು ಗಾಡಿ ಆರಾಮ್ 100 ಹೋಗ್ತಾವಲ್ಲ ಗಾಡಿ. ಹಾಂ ಮತ್ತೆ ಅದು ಏನಲ್ಲ ಎದುರ್ಸಲಾಗ ಅಷ್ಟು ಸ್ಪೀಡ್ ಹೋಗ್ತದೆ ಈ ಗಾಡಿ. ಹಾಂ ಅಂದರೆ ನಿನ್ಗಿನ ಹೊಸದಾದ ಹಳೇದ ಅದ? ಹಾಂ ಎರಡು ಟೀ ಹೇಳಲ್ಲ ಎರಡು ಸ್ಮಾಲ್ ಟೀ ಬ್ರೇಕ್ ತೊಗೊಂಡಿವಿ. ಸಂತು ಬಾಯ್ ನಮ್ಮ ಬೈಕ್ಸಲ್ಲಿ ನಿಂತಾವ. ಟೀ ಕುಡಿದು ಒಂದು ರೌಂಡ್ ಹೋಗಮ್ಮ ಅಂದ್ಕೊಂಡ್ವಿ. ಅಂದ್ರೆ ಏನಾನ ಅನ್ಸಂತು ಎರಡು ಬೀಸ್ಟ್ ಅಲ್ಲೇ ಎಂಥ ಯಾವ ದೊಡ್ಡ ಗಾಡಿ ಮುಂದೆ ಇವು ಗಾಡಿ ಏನಲ್ಲ ಓಡಾಲೆ. ಹೋಗ ಮ್ಯಾಸ್ ಅಂತು
ఇది చేయాలా? ನೀವು ಯಾವ ಊರವರು? ಯಾವ ಊರವರು? ಬೆಳ್ತಂಗಡಿ. ಬೆಳ್ತಂಗಡಿ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಓದಂಗ್ ಹೋಗ್ತಿರಲ್ಲ ಒಂದೇ ಸಮ ಇದು ಮೋಸ್ಟ್ ಡೇಂಜರಸ್ ಪೊಲೀಸರು ಇರ್ತಾರ. ಪೊಲೀಸರ ಕೈಯಾಗ ನಾವು ಸಿಗಾಕಂದ್ರೆ ಮುಗಿಸ್ ಫಿನಿಶ್. ಮೊದಲೇ ಸೌಂಡ್ ಗಾಡಿಗಳು 500-1000 ತಗೊಳತನ ಬಿಡಂಗೆ ಇಲ್ಲ. ಸ್ಲೋ ಆಗಿ ಸೌಂಡ್ ಮಾಡ್ಲಾರಂಗೆ ಹೋಗ್ಬೇಕು ಇವಾಗ. ಸಂತು ಎಷ್ಟು ಹಾಕ್ಸ್ಬೇಕು ಅಣ್ಣ? 150 ಹಾಕೋಣ. 150? ಹಾಂ. ನಮ್ಮ ಮನುಷ್ಯ ಬಿಡೋಣ ಜರ ಯಾಕಂದ್ರೆ ಬಂದ್ರೆ ಬಿಟ್ಟು ಯಾರಿಗಣ್ಣ? ಯಾರಿಗಾಕಲ್ಲ ಇನ್ಸ್ಟಾಗ್ರಾಮ್ನಾಗ ಬಿಟ್ಬಿಡ್ರಿ. ಬಿಡ್ತೇವಣ್ಣ, ಬಿಡ್ತೇವೆ. ಯೂಟ್ಯೂಬ್ನಾಗೆ ಬಿಡ್ಲತ್ತಿದ್ದೇವೆ ಅಂತ. ಇನ್ಸ್ಟಾಗ್ರಾಮ್ನಾಗ ಬಿಟ್ರೆ ನಮ್ಮ ಯೂಟ್ಯೂಬ್ನಾಗ ಹಿಂಗ ಗಾಡಿ ಮ್ಯಾಗೆ ಎಬ್ಬಿಸ್ಬೇಕಾ? ಬೇಡಣ್ಣ. ಅವ್ರು ಅಣ್ಣ ಎಬ್ಬಿಸ್ತಾರೆ ನೋಡ್ರಿ. ಎದ್ರಿನ ಗಾಲಿ ಮ್ಯಾಕ್ ಅಂತ ಮುಂದಿನ ಗಾಲಿ ಮ್ಯಾಲೆ ಎಬ್ಬಿಸ್ಬೇಕಂತ. ವೀಲಿ मौत को छू के टक से वापस आ सकता हूँ. ಅಲೇ ಎಲ್ಲರೂ RX100 120 ಸ್ಪೀಡ್ ಹೋಗಂಗಿಲ್ಲ ಅಂತಾರ. ತೋರ್ಸಮ ವಾ.
105 110 ಹೋಗದ ಗಾಡಿ. ಇವಾಗ ಹೇಳ್ರಪ್ಪ 100cc ಗಾಡಿ 100 ಹೋಗ್ತದ ಅಂತಂದ್ರೆ ಇದೇ ದೊಡ್ಡದು. Relax and take notes while I take totes of the night. ನಾವು ಗಾಡಿ ಓಡಿಸಿದ್ದು ಬೈಯವರು ವಿಡಿಯೋ ಮಾಡ್ಯಾರ ಅಲ್ಲಿಂದ. ಅಣ್ಣ ಡಾಕ್ಯುಮೆಂಟೇ ಅಣ್ಣ ವಸ್ತది కదా. ಥ್ಯಾಂಕ್ಸ್ ಅಣ್ಣ. ರೈಟ್ ಅಣ್ಣ. ವ್ಲಾಗ್ ಯೂಟ್ಯೂಬ್ ಹಾಂ ನಾ ಕಳಿಸ್ತೀನಿ ತಗೋಣ ಲಿಂಕ್ ನಂಬರಿಗೆ. ನೋಡ್ರಪ್ಪ ಅಂತೂ ಇಂತೂ 2 ಗಾಡಿ ಎಷ್ಟಾದ್ರೆ ಸಂತು 100 ಸ್ಪೀಡಾ 120 ಸ್ಪೀಡಾ 120 ಸ್ಪೀಡು ಹೊಡ್ಕೊಂಡು ಬಂದೀವಿ. ಏನು ರಾಕೆಟ್ ಆಗದಪ್ಪ ಗಾಡಿಗಳು ಒಂದೊಂದು. ನೋಡ್ರಿ ಹೆಂಗೆ ಕಾಣಾಗತ್ತವ ನೋಡ್ರಿ. ಯಾ 200cc 500cc ಕಂಪ್ಯಾರಿಸನ್ ಅಲ್ಲ. ಏನು ಸ್ಪೀಡ್ ಹೋಗ್ಕತ್ತದ ಅವಸಂತು, ಏನು ಸ್ಪೀಡ್ ಹೋಗ್ಕತ್ತವಲ್ಲೇ ಗಾಡಿ. ಜೆಟ್ ಪ್ಲೇನ್ ಬರ್ತದೆ ನೋಡು ಸುಯ್ ಅಂತ. ಎಷ್ಟು ಜನ ನೋಡಾಕತ್ತಾರಲ್ಲಿ ಹಿಂತಿರುಗಿ ಬಾಬಾ. ಇದು ಮಂತ್ರಾಲಯಂ ರೋಡು. ಸ್ಟ್ರೇಟ್ ಇಲ್ಲಿಂದ ರಾಯಚೂರಿಂದ ಬಂದರೆ ಸ್ಟ್ರೇಟ್ ಮಂತ್ರಾಲಯಂಗೆ ಹೋಗ್ತೀವಿ. ಸ್ವಲ್ಪ ಸ್ಟಾಪ್ ಮಾಡಿವಪ್ಪ, ನಮಗೂ ಸ್ವಲ್ಪ ರೆಸ್ಟ್ ಆಗಲಿ, ಗಾಡಿಗೂ ಒಂದು ಸ್ವಲ್ಪ ರೆಸ್ಟ್ ಆಗಲಿ. A few moments later. ಏನಾಯ್ತು ಅಂತ ಗಾಡಿ ಜರ್ಕೊಡಾಗತ್ತದಪ್ಪ. ಡೈರೆಕ್ಟ್ ಆಯಿಲ್ ಆಗತ್ತ ಸ್ವಲ್ಪ ಬೈ ಹೊಗೆ ನೋಡು. ಏನದು ಅಷ್ಟೇ.